Hello, hi friends, and hi, welcome to everyone and welcome to KPSC Study Curve. ಫ್ರೆಂಡ್ಸ್, ಇವತ್ತಿನ ಡಿಸ್ಕಷನ್ ಏನಪ್ಪ ಅಂತಂದರೆ ಭೂಮಿಯ ಅಂತರಾಳದ ಬಗ್ಗೆ ನೋಡ್ತಾ. ಫ್ರೆಂಡ್ಸ್, ನಮಗೆಲ್ಲ ಒಂದು ಕುತೂಹಲ ಇದೆ. ಏನಪ್ಪ ಅಂತಂದರೆ ಭೂಮಿ 450 ಕೋಟಿ ವರ್ಷಗಳ ಹಿಂದೆ ಹುಟ್ಟಿದ್ದು ಅಂತ ನಮಗೆ ತಿಳಿದಿದೆ. ಹಾಗಾದರೆ ನಾವು ಭೂಮಿಯ ಮೇಲ್ಗಡೆ ಎಲ್ಲ ತರಹದ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದೀವಿ. ಆದರೆ ಭೂಮಿಯ ಒಳಗೆ ಅಥವಾ ಭೂಮಿಯ ಒಡಲಲ್ಲಿ ಏನೇನಿದೆ ಅಂತ ನಮಗೆ ಅಷ್ಟು ಗೊತ್ತಿಲ್ಲ. ಮತ್ತು ಭೂಮಿ ಯಾವ ಅಂತರದಲ್ಲಿ ಯಾವ ಖನಿಜಗಳನ್ನು ನೋಡ್ತೀವಿ, ಭೂಮಿಯ ಒಳಭಾಗದಲ್ಲಿ ಯಾವ ಭಾಗದಲ್ಲಿ ನೀರು ಇರ್ತಾ ಇದೆ, ನಾವು ಬೋರ್ವೆಲ್ ಕೊರಿತೀವಿ, ಭೂಮಿಯಿಂದ ಹೊರಗಡೆ ನೀರು ಬರ್ತಕ್ಕಂಥದ್ದು. ಹಾಗಾದರೆ ಭೂಮಿ ಒಡಲಲ್ಲಿ ಬೆಲೆ ಬಾಳ್ತಕ್ಕಂತಹ ಖನಿಜಗಳು ವಜ್ರ, ವೈಡೂರ್ಯ ಮತ್ತು ಬಂಗಾರ ಆ ಥರ ಯಾವ ಪದರದಲ್ಲಿ ಕಂಡು ಬರ್ತವೆ. ಮತ್ತು ಈಗ ನಾವು ಭೂಕಂಪ ಮತ್ತು ಸುನಾಮಿಗಳನ್ನ ನೋಡ್ತೀವಿ. ಹಾಗಾದರೆ ಈ ಭೂಕಂಪ ಸುನಾಮಿಗಳು ಭೂಮಿ ಒಳಗೆ ಯಾವ ಒಂದು ಪದರದಲ್ಲಿ ಹುಡ್ತವೆ, ಈ ಥರ ಒಂದು ಕುತೂಹಲಕಾರಿ ವಿಷಯಗಳು ನಮ್ಮಲ್ಲಿ ತಲೆಯಲ್ಲಿರ್ತವೆ. ಹಾಗಾಗಿ ನಾವು ಈ ಭೂಮಿಯ ಅಂತರಾಳದ ಬಗ್ಗೆ ನೋಡ್ತಾ ಹೋಗೋಣ. ತದನಂತರ ಮೊದಲನೇದಾಗಿ ಇವತ್ತು ಭೂಮಿಯ ಅಂತರಾಳದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಭೂಮಿಯ ಅಂತರಾಳ ನೋಡಿ. ಹಾಗಾದರೆ ನಾವು ಭೂಮಿಯ ಮೊದಲದಾಗಿ ಯಾವ ರೀತಿಯಿಂದ ನಾವು ತಿಳ್ಕೊಳ್ಳೋಕ್ಕೆ ಸಹಾಯ ಪಡುತ್ತಪ್ಪ ಅಂತಂದರೆ, ಭೂಮಿ ಘನ, ದ್ರವ, ಅನಿಲ ವಸ್ತುಗಳನ್ನು ತಿಳಿಯಲು ಸಹಾಯವಾಗಿದೆ. ನೋಡಿ, ನಾವು ಭೂಮಿಯ ಅಂತರಾಳದಲ್ಲಿ ಯೋಚಿಸ್ಬೇಕು ಏನಪ್ಪ ಅಂತಂದರೆ ಯಾವ್ಯಾವ ರೀತಿ ಒಂದು ಸ್ವರೂಪಗಳು ಕಂಡುಬರ್ತಾವಪ್ಪ ಅಂತಂದರೆ, ಭೂಮಿಯ ಅಂತರಾಳದಲ್ಲಿ ಘನ ಸ್ವರೂಪ ಕಂಡುಬರ್ತಕ್ಕಂಥದ್ದು, ದ್ರವ ಸ್ವರೂಪ ಕಂಡುಬರ್ತಕ್ಕಂಥದ್ದು, ಅನಿಲ ಸ್ವರೂಪಗಳು ಕಂಡುಬರ್ತಕ್ಕಂಥದ್ದು. ಹಾಗಾದರೆ ನೋಡಿ, ಮನುಷ್ಯನು ಈಗ ನಾವು ಭೂಮಿಯ ಮೇಲಿರ್ತಕ್ಕಂಥ ಒಂದು ವಾತಾವರಣನ, ಭೂಮಿಯ ಮೇಲ್ಮೈನ ಬಹಳಷ್ಟು ದಿನಗಳಿಂದ ಸ್ಟಡಿ ಮಾಡ್ತೀವಿ. ಆದರೆ ಭೂಮಿಯ ಅಂತರಾಳವನ್ನು ನಾವು ಮನುಷ್ಯರು ಬಹಳ ವರ್ಷದಿಂದ ಅದನ್ನು ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡಿ, ಮನುಷ್ಯನು ಭೂಮಿಯ ಅಂತರಾಳದ ರಹಸ್ಯವನ್ನು ತಿಳಿದುಕೊಳ್ಳಲು ಹಲವಾರು ವರ್ಷಗಳಿಂದ ಸಾಧ್ಯವಾಗಿರಲಿಲ್ಲ. ಆದರೆ ಇವಾಗ ಸಾಧ್ಯ ಆಗ್ತಾ ಇದೆ. ನೀವು ಈಗ ಕೇಳ್ಬೋದು, ಸರಿ ಇವಾಗ ಯಾವ ರೀತಿ ನಾವು ಭೂಮಿಯ ಅಂತರಾಳವನ್ನು ಕಂಡುಹಿಡಿಯಲಿಕ್ಕೆ, ಸಂಶೋಧನೆ ಮಾಡಲಿಕ್ಕೆ ನಮಗೆ ಬಹಳ ಹೆಲ್ಪ್ಫುಲ್ ಆಗ್ತಿದೆ ಅಂತ ಇವತ್ತಿನ ನೂತನವಾದಂತಹ ವಿಜ್ಞಾನ ಮತ್ತು ಟೆಕ್ನಾಲಜಿ ಮತ್ತು ಬರ್ತಕ್ಕಂಥ ಆಧುನಿಕ ಸಂಶೋಧನೆಗಳು ಮತ್ತು ಈ ಅಭಿವೃದ್ಧಿ ಹೊಂದಂತೆ ನಾವು ಭೂಮಿಯ ಅಂತರಾಳವನ್ನು ಆಳವಾಗಿ ಅಧ್ಯಯನ ಮಾಡೋಕ್ಕೆ ನಮಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ನೋಡಿ, ಹಾಗಾದರೆ ನಾವು ಭೂಮಿಯೊಳಗೆ ಅಧ್ಯಯನ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಾವು ಯಾವ ಅಂಶಗಳನ್ನು ಮುಖ್ಯವಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದರೆ, ನೋಡಿ, ಮುಖ್ಯವಾಗಿ ಭೂಮಿ ಒಳಗೆ ಶಾಖ ಎಷ್ಟಪ್ಪ ಇರ್ತಕ್ಕಂಥದ್ದು ಅಂತ ನಾವು ಒಂದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಭೂಮಿಯೊಳಗೆ ಪ್ರತಿ 32 ಮೀಟರ್ಗೆ ಹೋದಂಗೆ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ 32 ಡಿಗ್ರಿ ಸೆಲ್ಸಿಯಸ್ನಲ್ಲಿ 32 ಮೀಟರ್ನಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಕಂಡು ಬಂತು ಅಂದರೆ ತದನೆಷ್ಟು 62 ಮೀಟ್ರಲ್ಲಿ 2 ಸೆಲ್ಸಿಯಸ್ ಕಂಡು ಬರ್ತಕ್ಕಂಥದ್ದು. ಹಾಗೆ 32 ಮೀಟ್ರು ಭೂಮಿ ಆಳಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಅಲ್ಲಿ ಶಿಲೆಗಳ ಸಾಂದ್ರತೆ, ಡೆನ್ಸಿಟಿ ಆಫ್ ರಾಕ್ಸ್ನ ನಾವು ಕಂಡುಹಿಡಿತಕ್ಕಂಥದ್ದು. ತದನಂತರ ನೋಡಿ, ಭೂಕಂಪಗೊಂಡಾಗ ನಮಗೆ ಅಲೆಗಳು ಸ್ಟಾರ್ಟ್ ಆಗಿ ನಮ್ಮ ಕ್ರಸ್ಟ್ ಮೇಲೆ ಅಥವಾ ಭೂಮಿಯ ಮೇಲ್ಮೈ ಭಾಗ ಹೆಚ್ಚಾಗಿ ಹಾನಿಗೊಳ್ತದೆ. ಹಾಗಾದರೆ ನಾವು ಭೂಕಂಪದ ಅಲೆಗಳು ಭೂಮಿಯ ಯಾವ ಪದರದಲ್ಲಿ ಬಿಡ್ತವೆ ಅಂತ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಜ್ವಾಲಾಮುಖಿಯ ವಸ್ತುಗಳು. ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಏನಪ್ಪ ಅಂತಂದರೆ, ಜ್ವಾಲಾಮುಖಿಯಿಂದ ಬರ್ತಕ್ಕಂಥ ವಸ್ತುಗಳು ಅಂತಂದರೆ ಅಲ್ಲಿ ವಜ್ರ ಬರ್ಬೋದು, ಕೋಲ್ ಬರ್ಬೋದು, ವಾಲ್ಕ್ಯಾನಿಕ್ ಬಾಂಬ್ಸ್. ಹಾಗಾದರೆ ಇವು ಭೂಮಿಯಲ್ಲಿ ಯಾವ ಸ್ಥಳದಲ್ಲಿರ್ತವೆ, ಇದು ಯಾವ ರೀತಿ ಆ ವಸ್ತುಗಳು ಭೂಮಿಯ ಅಂತರಾಳದಲ್ಲಿ ರೂಪುಗೊಳ್ತವೆ, ಆಮೇಲೆ ಯಾವ ವಲಯದಿಂದ ಈ ಜ್ವಾಲಾಮುಖಿಗಳು ಶುರುವಾಗ್ತವೆ, ಈ ಜ್ವಾಲಾಮುಖಿ ಅಂತರಾಳದಲ್ಲೇ ಇರಲಿಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ನಾವು ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡೋಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಇಷ್ಟು ಸ್ವಾಭಾವಿಕ ಕಣಿವೆ ನೋಡಿ ಅಂತಂದರೆ ನಾವು ರಿಫ್ಟ್ ವ್ಯಾಲಿಗಳನ್ನು ನೋಡ್ತಕ್ಕಂಥದ್ದು. ಇಷ್ಟು ಕಂದರ, ಅಥವಾ ನೀವು ನೋಡಿರ್ಬೋದು, ಕಂದರ ಅಂತಂದರೆ
ಸಮುದ್ರದ ಆಳವಾದಂಥ ಭಾಗಗಳನ್ನು ನಾವು ಕಂದರ ಅಂತ ಕರಿತೀವಿ. ಆ ಕಂದರಗಳು ಭೂಮಿಯ ಅಂತರಾಳದಲ್ಲಿ ಎಷ್ಟು ಆಳಕ್ಕೆ ಹೋಗಿದ್ದಾವೆ. ನೆಕ್ಸ್ಟು ಸಾಗರ ತೀರಗಳು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಗಣಿ, ನಾವು ಮೈನಿಂಗಲ್ಲಿ ಅತಿ ಆಳ ಓದೋದಂಗೆ ನಮಗೆ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಇದನ್ನು ನಾವು ತಿಳ್ಕೊಳಕ್ಕಂಥ. ನೆಕ್ಸ್ಟು ಆಳವಾದ ತೈಲ ಬಾವಿಗಳ ವೀಕ್ಷಣೆ ಅಂತಂದರೆ, ಈಗ ಯಾವುದೇ ಒಂದು ನಾವು ನಮ್ಮ ಇಂಡಿಯಾದಲ್ಲಿ ಬೋರ್ವೆಲ್ನ ಕೊರಿತಕ್ಕಂಥದ್ದು, ಆವಾಗ ವಿವಿಧ ಥರದಂತಹ ಮಣ್ಣುಗಳು ಅಥವಾ ವಿವಿಧ ತರಹದ ಕಲ್ಲುಗಳು ನಾವು ಆ ಬೋರ್ಗಳಿಂದ ಹೊರಗಡೆಯಿಂದ ಬರ್ತಿರ್ಬೇಕಾದ್ರೆ ನಾವು ನೋಡ್ತಿರ್ಬೋದು. ಅದೇ ರೀತಿ ಈಗ ನಾವು ತೈಲಗಳನ್ನು ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ಸ್ ನಾವು ಅರಬ್ ಕಂಟ್ರೀಸ್ಗಳಲ್ಲಿ ನೋಡ್ತಿರ್ತೀವಿ. ಹಾಗಾದರೆ ಅಲ್ಲಿ ತೈಲಗಳನ್ನು ಕೊರೆಯೋಕ್ಕೆ ಎಷ್ಟು ಆಳವಾಗಿ ಆ ಬೋರ್ವೆಲ್ ಕೊರೆಗಳನ್ನು ಬಾವಿಗಳನ್ನು ಕೊರಿತಾರೆ. ಆ ಕೊರೆದಂಥ ಸಮಯದಲ್ಲಿ ನಾವು ಭೂಮಿಯ ಅಂತರಾಳವನ್ನು ಅಧ್ಯಯನ ಮಾಡ್ತೇವೆ. ಈ ಒಂದು ಅಂಶಗಳಿಂದ ನಾವು ಭೂಮಿಯ ಅಂತರಾಳದ ಬಗ್ಗೆ ಸ್ವಲ್ಪವಾಗಿ ತಿಳಿದುಕೊಳ್ಳೋದು ನಮಗೆ ಸಹಾಯವಾಗುತ್ತೆ. ತದನಂತರ ನೋಡಿ, ಈಗ ನಾವು ಭೂಮಿಯ ಅಂತರಾಳದಲ್ಲಿ ಒಂದು ರಂಧ್ರವನ್ನು ಕೊರೆದ್ರೆ ನಾವು ಭೂಮಿಯ ಅಂತರಾಳ ಹೇಗಿದೆ ಅಂತ ನೋಡ್ಬೋದು ಅಂತ ನಾವು ತಿಳ್ಕೊಂಡ್ವಿ. ಹಾಗಾದರೆ ಮೊದಲದಾಗಿ ಯಾರಪ್ಪ ಈ ಭೂಮಿಯ ಅಂತರಾಳದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ರಂಧ್ರವನ್ನು ಕೊರೆದ್ರಪ್ಪ ಅಂತ ನೋಡಿ, ಪ್ರಪಂಚದಲ್ಲಿ ರಷ್ಯಾದಲ್ಲಿರ್ತಕ್ಕಂಥ ಒಂದು ಕೋಲಾ ಪರ್ಯಾಯ ದ್ವೀಪದ ಮರಾಮಸ್ಕಾ ಸಮೀಪದಲ್ಲಿ ಕೋಲಾದ ಅತಿ ಆಳವಾದ ರಂಧ್ರವನ್ನು ಕೊರಿತಾರೆ. ನೋಡಿ, ಭೂಮಿಯ ಅಂತರಾಳದ ಮೊದಲನೇ ಅಧ್ಯಯನ ಮಾಡೋಕ್ಕೆ ರಂಧ್ರವನ್ನು ಕೊರಿತಾರೆ. ಎಲ್ಲಪ್ಪ ಅಂತಂದರೆ ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಮರಾಮಸ್ಕಾ ಸಮೀಪ ದ್ವೀಪದ ಹತ್ರ ಕೋಲಾ ಎಂಬತಕ್ಕಂಥ ಒಂದು ಪ್ಲೇಸಲ್ಲಿ ಒಂದು ದೊಡ್ಡ ರಂಧ್ರವನ್ನು ಕೊರಿತಾರೆ. ನೋಡಿ, ಹಾಗಾದರೆ ಇದನ್ನು 1989ರಲ್ಲಿ ಅಧ್ಯಯನ ಮಾಡಲಿಕ್ಕೆ ಕೊರಿತಾರೆ. ಹಾಗಾದರೆ ನೋಡಿ, ಇದು ಭೂಮಿಯ ಮೇಲೆ ಕೃತಕವಾಗಿ ಕೊರೆದ ಆಳದ ಬಾವಿಯಾಗಿದೆ. ನೋಡಿ, ಇದು ಭೂಮಿಯ ಮೇಲೆ ಮೊದಲು ಕೊರೆದಂತಹ ಕೃತಕವಾದ ಆಳವಾದ ಬಾವಿಯಾಗಿದೆ. ಇದರ ಮೀಟ್ರ್ ಎಷ್ಟಪ್ಪ ಅಂತಂದರೆ, ಇದರ ಡಿಸ್ಟೆನ್ಸು ಇದನ್ನು 12,262 ಮೀಟರ್ ಅಂತ ತಿಳ್ಕೊಬೋದು. ನೀವು ಕೇಳ್ಬೋದು, ಇಷ್ಟೇ ಯಾಕೆ ಕೊರೆಯೋಕ್ಕಾಯ್ತು, ಜಾಸ್ತಿ ಯಾಕೆ ಕೊರೆಯೋಕ್ಕಾಗಲಿಲ್ಲ ಅಂತ ಹೇಳಿದರೆ, ಭೂಮಿಯ ಒಳಗೆ ಹೋಗ್ತಾ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಂಗೆ ಹೀಟ್ ಜನ್ರೇಟ್ ಆಗುತ್ತೆ. ಆವಾಗ ಆ ಒಂದು ಮಷಿನ್ಗೆ ಕೊರೆಯೋ ಕೆಪಾಸಿಟಿ ಇರಲ್ಲ. ಅದರಿಂದ ಈಗ ಹೆಚ್ಚಿನಿಂದ ಕೊರಿತಾ ಹೋದರೆ ಆ ಒಂದು ನಾವು ಕೊರಿತಕ್ಕಂಥ ಪ್ಲೇಸಲ್ಲಿ ಕ್ರಸ್ಟ್ ಭಾಗ ದುರ್ಬಲವಾಗಿರ್ತಕ್ಕಂಥದ್ದು. ಆ ದುರ್ಬಲವಾದಂಥ ಸಮಯದಲ್ಲಿ ಲಾವಾರಸ ಉಕ್ಕೋ ಚಾನ್ಸಸ್ ಇರುತ್ತೆ. ಈ ರೀತಿಯಿಂದ ಅಲ್ಲಿ ಹೆಚ್ಚು ಕುಳಿಯೋಕ್ಕಾಗಲಿಲ್ಲ. ಅದಕ್ಕೆ ಕೋಲಾದಲ್ಲಿ ಏನಪ್ಪ ಅಂತಂದರೆ 12 ಕಿಲೋಮೀಟರು 262 ಮೀಟರ್ನ ಕೊರೆದಿರ್ತಕ್ಕಂಥ, ಅಥವಾ 12,262 ಮೀಟರ್ನ ಕೊಳವೆ ರಂಧ್ರವನ್ನು ಮಾಡ್ತಕ್ಕಂಥದ್ದು. ತದನಂತರ ನೋಡಿ, ಈ ಜಾಗದಲ್ಲೇ ರಷ್ಯಾದ ಮರಾಮಸ್ಕಾ ದ್ವೀಪದ ಹತ್ರ ಕೋಲಾ ಎಂಬತಕ್ಕಂಥ ಪ್ರದೇಶದಲ್ಲಿ ನೋಡಿ ಈ ಥರ ರಂಧ್ರವನ್ನು ಕೊರೆದಿರ್ತಕ್ಕಂಥದ್ದು. ತದನಂತರ ಟೌಟೋನಾ ಗಣಿ ನೋಡಿ, ಈಗ ಟೌಟೋನಾ ಗಣಿ ನೋಡಿ, ಆಫ್ರಿಕಾದ ಚಿನ್ನದ ಗಣಿಯಾಗಿದೆ. ಇದು ಸದ್ಯದಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಗಣಿಯಾಗಿದೆ. ನೋಡಿ, ನಾವು ಗಣಿಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡುವಾಗ ಗಣಿಗಳನ್ನು ಮಾಡಬೇಕಾದ್ರೆ ನಾವು ಭೂಮಿಯ ಅಂತರಾಳಗಳನ್ನು ಅಧ್ಯಯನ ಮಾಡಲಿಕ್ಕೆ ಸುಲಭವಾಗುತ್ತೆ. ಅದರಲ್ಲಿ ಆಫ್ರಿಕಾದ ಅತ್ಯಂತ ಚಿನ್ನದ ಗಣಿ ಇದು ನೋಡಿ, ಸದ್ಯದಲ್ಲಿ ಆಳವಾದ ಗಣಿಯಾಗಿರ್ತಕ್ಕಂಥದ್ದು ಅದು ಟೌಟೋನಾ ಗಣಿ. ಇದು ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ. ಇದರ ಆಳ ಎಷ್ಟಿದೆಯಪ್ಪ ಅಂತಂದರೆ 3,900 ಮೀಟರ್ ಆಳ ಇರತಕ್ಕಂಥದ್ದು, ಅಂದರೆ 3.9 ಕಿಲೋಮೀಟರ್ ಆಳವನ್ನು ಇದು ಹೊಂದಿದೆ. ಹಾಗಾದರೆ ಮೊದಲನೇದಾಗಿ ನಾವು ಭೂಮಿ ಒಡಲಿನಲ್ಲಿ ಯಾವ ರೀತಿ ರಚನೆಯನ್ನು ಹೊಂದಿದೆ, ಯಾವ ಪದರಗಳನ್ನು ಸಂಯೋಜನೆಯನ್ನು ಹೊಂದಿದ್ದಾವೆ ಅಂತ ಮೊದಲು ನೋಡ್ತಾ ಬರೋಣ. ಹಾಗಾದರೆ ನೋಡಿ, ನಾವು ಭೂಮಿಯ ಒಂದು ಪದರಗಳನ್ನು ಅಥವಾ ಭೂಮಿಯ ಆಳವನ್ನು ಯಾವ ರೀತಿ ನಾವು ಸ್ಥಿತಿಗಳನ್ನು ಆಧರಿಸಿ ಮುಖ್ಯ ವಲಯಗಳನ್ನಾಗಿ ಮಾಡ್ತೀವಪ್ಪ ಅಂತಂದರೆ, ಮೊದಲನೇದಾಗಿ ನೋಡಿ, ಭೂಮಿಯ ಅಲೆಗಳ ವೇಗ, ಭೂಕಂಪದ ಬಲ. ನೋಡಿ, ಭೂಮಿಯ ಒಳಗೆ ಯಾವ ವಲಯದಲ್ಲಿ ಭೂಕಂಪದ ಅಲೆಗಳು ಹುಡ್ತಾವೋ ಆ ಅಲೆಗಳ ವೇಗವನ್ನು ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು. ನೆಕ್ಸ್ಟು ವಸ್ತುಗಳ ಸಾಂದ್ರತೆ ಅಥವಾ ಡೆನ್ಸಿಟಿ. ನೆಕ್ಸ್ಟು ರಾಸಾಯನಿಕ ವಸ್ತುಗಳ ಸಂಯೋಜನಾ ಸ್ಥಿತಿಗಳನ್ನು. ನೋಡಿ, ಭೂಮಿಯ ಅಂತರಾಳದಲ್ಲಿ ರಾಸಾಯನಿಕ ವಸ್ತುಗಳು ಯಾವ ರೀತಿ ಸಂಯೋಜನೆಗೊಂಡಿರ್ತವೋ ಆ ಸ್ಥಿತಿಗಳನ್ನು ಆಧರಿಸಿ ನಾವು ಈ ಭೂಮಿಯ ಅಂತರಾಳಗಳನ್ನು ನಾವು 3 ಮುಖ್ಯ ವಲಯವನ್ನಾಗಿ ವಿಂಗಡಿಸ್ತೀವಿ. ಹಾಗಾದರೆ ನೀವು ಕೇಳ್ಬೋದು, ಯಾವುವು 3 ಮುಖ್ಯ ವಲಯ ಅಂತಂದರೆ ನೋಡಿ, ಇವೆ
ನೋಡಿ ಇಲ್ಲಿದೆ. ನಾವು 3 ಮುಖ್ಯವನ್ನಾಗಿ ಒಂದು ಕ್ರಸ್ಟ್ ಅಂತಕ್ಕಂಥದ್ದು ಇದು, ತದನಂತರ ಮ್ಯಾಂಟಲ್ ಅಂತಕ್ಕಂಥದ್ದು, ಇನ್ನು ಒಂದು ಕೋರ್ ಅಂತಕ್ಕಂಥದ್ದು. ಇದು ನಾವು ಇವನ್ನ 3 ಭಾಗವಾಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ನೀವು ಕೇಳಬಹುದು ಭೂಮಿಯ, ಇಲ್ಲೇ 3 ಕ್ವಶನ್ ಬರ್ತವೆ. ಏನಪ್ಪ ಅಂತಂದರೆ, ಭೂಮಿಯ ಅತ್ಯಂತ ಹೊರಭಾಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಇದನ್ನು ಕ್ರಸ್ಟ್ ಅಂತಕ್ಕಂಥ ಕರಿತಕ್ಕಂಥ ಅಥವಾ ಭೂಕವಚ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಭೂಮಿಯ 2ನೇ ಪದರದ ಹೆಸರೇನಪ್ಪ ಅಂತಂದರೆ ನಾವು ಮ್ಯಾಂಟಲ್ ಅಂತಕ್ಕಂಥ ಕರಿತಕ್ಕಂಥ. ಹಾಗಾದರೆ ಭೂಮಿಯ ಅತ್ಯಂತ ಆಳವಾದ ಪದರ ಯಾವುದಪ್ಪ ಅಂತಂದರೆ ಕೋರ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈಗ ಮೊದಲನೇದಾಗಿ ನೋಡಿ, ಒಂದು ಭೂಕವಚ, ನಾವು ಆಗಲೇ ತಾನೇ ಭೂಮಿಯ ಮೊದಲ ಪದರವಾದಂಥ ಕ್ರಸ್ಟ್ ಅಂತ ಹೇಳಿದ್ವಿ. ತದನಂತರ ಮ್ಯಾಂಟಲ್ 2ನೇ ಭಾಗ, ತದನಂತರ ಕೇಂದ್ರಗೋಳಗಳನ್ನು ನೋಡಿದ್ವಿ. ಹಾಗಾದರೆ ಈಗ ಇವು ಯಾವ ಒಂದು ಡಿಸ್ಟೆನ್ಸ್ ಒಳಗೆ ಈ ವಲಯಗಳು ಹೊಂದಿದ್ದಾವೆ ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಡಯಾಗ್ರಾಮನ್ನು ಹಾಕಿರ್ತೀನಿ ನೋಡಿ. ಮೊದಲನೇದಾಗಿ ಇದು ಭೂಕವಚ ಅಥವಾ ನಾನು ಆಗಲೇ ತಾನೇ ಕ್ರಸ್ಟ್ ಅಂತಕ್ಕಂಥ ಕರೆದೆ. ನೋಡಿ, ಈ ಭೂಮಿಯ ಮೊದಲ ಮೇಲ್ಪದರವನ್ನು ನಾವು ಕ್ರಸ್ಟ್ ಅಂತಕ್ಕಂಥ ಕರಿತೀವಿ. ಇದು ನಾವು ಕ್ರಸ್ಟಲ್ಲಿ ಅಥವಾ ಭೂಕವಚದಲ್ಲಿ 2 ಭಾಗವಾಗಿ ಮಾಡ್ತೀವಿ. ಒಂದು ಭೂಮಿಯ ವಲಯ, ತದನಂತರ ಭೂಕವಚದ ವಲಯ, ನಿನ್ನೆ ಒಂದು ಸಾಗರದ ಕವಚದ ವಲಯ. ನೋಡಿ, ಹಾಗಾದರೆ ನಾವು ಭೂಕವಚದ ವಲಯ ಅಂತಂದರೆ ಈ ಭೂಕವಚದ ಕ್ರಸ್ಟ್ ಮೇಲೆ ಅಪ್ಪರ್ ಲೇಯರ್ ಆಫ್ ಕ್ರಸ್ಟಲ್ಲಿ ನಾವು ಗುಡ್ಡ ಪ್ರದೇಶಗಳನ್ನು ನೋಡ್ತಕ್ಕಂಥದ್ದು, ಪರ್ವತಗಳನ್ನು ನೋಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಗುಡ್ಡ ಮತ್ತು ಬೆಟ್ಟ ಸಾಲುಗಳನ್ನು ನೋಡ್ತಕ್ಕಂಥದ್ದು. ಹಾಗಾದರೆ ಸಾಗರಿಕ ಕವಚವನ್ನು ನಾವು ಸಾಗರದ ತಳಭಾಗದಲ್ಲಿ ನೋಡ್ತಕ್ಕಂಥದ್ದು. ನೋಡಿ, ಈ ಸಾಗರದ ತಳಭಾಗದಲ್ಲಿ ನೋಡ್ತಕ್ಕಂಥದ್ದು. ನೋಡಿ, ಈ ಸಾಗರದ ತಳಭಾಗದಲ್ಲಿ ನೋಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಕ್ರಸ್ಟ್ ಅಂತಕ್ಕಂಥದ್ದು ಭೂಮಿಯಿಂದ 30 ಕಿಲೋಮೀಟರ್ ಇರ್ತಕ್ಕಂಥದ್ದು. ಯಾವುದು ಈ ಕ್ರಸ್ಟ್ ಅಂತಕ್ಕಂಥದ್ದು ಭೂಮಿಯ ಮೇಲೆ 30 ಕಿಲೋಮೀಟರ್ ಅಂತ. ಇದು ಮಾಮೂಲಿ ಲ್ಯಾಂಡ್ ಪ್ರದೇಶದಲ್ಲಿ 30 ಕಿಲೋಮೀಟರ್ ಇರ್ತಕ್ಕಂಥದ್ದು. ಆದರೆ ಪರ್ವತ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಕ್ರಸ್ಟ್ ಭಾಗ 60 ಕಿಲೋಮೀಟರ್ ತನಕ ಇದು ಕಂಡುಬರುತ್ತೆ. ತದನಂತರ ಸಾಗರಿಕ ಕವಚ. ನೋಡಿ, ಸಾಗರಿಕ ಕವಚದಲ್ಲಿ ಇದು ಕ್ರಸ್ಟು ಎಷ್ಟು ಕಂಡುಬರ್ತಪ್ಪ ಅಂತಂದರೆ 5 ಕಿಲೋಮೀಟರಿಂದ ಇದು 10 ಕಿಲೋಮೀಟರ್ವರೆಗೆ ಕಂಡುಬರ್ತಕ್ಕಂಥ. ನೋಡಿ, ಮೊದಲನೇದಾಗಿ ಈಗ ನಾವು ಕ್ರಸ್ಟನ್ನು ನೋಡಿದ್ವಿ. ಇದು ನೆಕ್ಸ್ಟು ಮ್ಯಾಂಟಲನ್ನು ನೋಡ್ತೀವಿ. ನೋಡಿ, ಈ ಮ್ಯಾಂಟಲ್ ಅಂತಕ್ಕಂಥದ್ದು 200 ಕಿಲೋಮೀಟರಿಂದ 2900 ಕಿಲೋಮೀಟರ್ವರೆಗೆ ಬರ್ತಕ್ಕಂಥದ್ದು. ನೋಡಿ, ನಾವು ಇದನ್ನು ಮ್ಯಾಂಟಲ್ ಅಂತಕ್ಕಂಥ ಕರಿತಕ್ಕಂಥದ್ದು ಈ ಭಾಗವನ್ನು. ತದನಂತರ ನೋಡಿ, ಈಗ 2900 ಕಿಲೋಮೀಟರಿಂದ 6371 ಕಿಲೋಮೀಟರ್ ಆಳದವರೆಗೆ ನಾವು ಭೂಮಿಯ ಭಾಗವನ್ನು ಕೋರ್ ಅಂತ ಕರಿತಕ್ಕಂಥದ್ದು ಅಥವಾ ಕೇಂದ್ರಗೋಳ ಅಂತಕ್ಕಂಥ ಕರಿತಿದ್ದು. ಈ ನಾವು ಕೋರ್ ಅಥವಾ ಕೇಂದ್ರಗೋಳದಲ್ಲಿ 2 ಭಾಗವಾಗಿ ಮಾಡ್ತೀವಿ. ಒಂದು ಹೊರ ಕೇಂದ್ರಗೋಳ, ಇನ್ನೊಂದು ಒಳ ಕೇಂದ್ರಗೋಳ. ಹಾಗಾದರೆ ಈಗ ನಾವು ಸ್ವಲ್ಪ ನಮಗೆ ಭೂಮಿಯ ಒಡಲಾಳದ ಬಗ್ಗೆ ನಾಲೆಡ್ಜ್ ಬಂತು. ಈಗ ತದನಂತರ ಇದ್ರ ಬಗ್ಗೆ ಕೂಲಂಕುಷವಾಗಿ ಸ್ವಲ್ಪ ಅಧ್ಯಯನ ಮಾಡ್ತಾ ಬರೋಣ. ಮೊದಲನೇದಾಗಿ ಕ್ರಸ್ಟ್ ಅಥವಾ ಭೂಕವಚದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ, ಭೂಕವಚದ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಾನು ನಿಮಗೆ ಆಗಲೇ ಹೇಳಿದೆ, ಭೂಕವಚದಲ್ಲಿ ನಾವು 2 ವಿಧವಾಗಿ ಮಾಡ್ತಕ್ಕಂಥದ್ದು. ಒಂದು ಅಪ್ಪರ್ ಕ್ರಸ್ಟು ಅಥವಾ ಲೋಯರ್ ಕ್ರಸ್ಟು. ನೋಡಿ, ಈ ಅಪ್ಪರ್ ಕ್ರಸ್ಟಲ್ಲಿ ಯಾವ್ಯಾವ ಒಂದು ಇವು ಕಂಡುಬರ್ತಾವಪ್ಪ ಅಂತಂದರೆ ಪರಿಸರಗಳು, ಗುಡ್ಡಗಾಡುಗಳು ಕಂಡುಬರ್ತಕ್ಕ. ನೋಡು, ಅಲ್ಲಿ ನಾನು ಆಗಲೇ ಹೇಳಿದೆ ಏನಪ್ಪ ಅಂತಂದರೆ ಮಾಮೂಲಿ ಸ್ಮಾಲ್ ಲ್ಯಾಂಡೆಡಲ್ಲಿರ್ತಕ್ಕಂಥ ಒಂದು ಸರ್ಫೇಸ್ ಏರಿಯಾದಲ್ಲಿ ನೋಡಿ, ಈ ಭಾಗದಲ್ಲಿ ನೋಡಿ ಇಲ್ಲೆಲ್ಲ ಈ ಡಿಸ್ಟೆನ್ಸು 30 ಕಿಲೋಮೀಟರ್ ಇಲ್ಲಿ ತನಕ ಕಂಡುಬರ್ತಕ್ಕಂಥದ್ದು. ಆದರೆ ಗುಡ್ಡಗಾಡುಗಳ ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಆಳ 60 ಕಿಲೋಮೀಟರ್ವರೆಗೆ ಕಂಡುಬರ್ತಕ್ಕಂಥದ್ದು ಅಪ್ಪರ್ ಕ್ರಸ್ಟ್ನಲ್ಲಿ.
ಇದು ಭೂಕವಚದ ಮೇಲ್ಭಾಗದ ಅಥವಾ ಅಪ್ಪರ್ ಕ್ರಸ್ಟಲ್ಲಿ ಇಷ್ಟು ಕಂಡುಬರುತ್ತೆ. ಆದರೆ ಸಾಗರಿಕ ಕವಚದಲ್ಲಿ ಲೋಯರ್ ಕ್ರಸ್ಟಲ್ಲಿ ನೋಡಿ, ಇಲ್ಲಿ ಈ ಲೋಯರ್ ಕ್ರಸ್ಟ್ ಅಂತಂದು ಇದನ್ನು ನಾವು ಲೋಯರ್ ಕ್ರಸ್ಟ್, ಇಲ್ಲಿಂದ ಕ್ರಸ್ಟು 5ರಿಂದ ಇದು ನೋಡಿ ಇಲ್ಲಿಂದ ಈ ಡಿಸ್ಟೆನ್ಸು ಇಲ್ಲಿ 5ರಿಂದ 10 ಕಿಲೋಮೀಟರ್ ನಾವು ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಈಗ ಭೂಕವಚದ ಬಗ್ಗೆ ನೋಡ್ತಾ ಬರೋಣ. ನೋಡಿ, ನಾವು ಭೂಮಿಯ ಹೊರಪದರಕ್ಕೆ ನಾವು ಕವಚ ಅಂತಕ್ಕಂಥ ಕರಿತಕ್ಕಂಥ ಅಥವಾ ಕ್ರಸ್ಟ್ ಅಂತಕ್ಕಂಥ ಕರಿತದ್ದು. ನೋಡಿ, ಈಗ ಮೊದಲಾಗಿ ನೋಡ್ತಾ ಬರೋಣ. ಇದು ಭೂಮಿ ಮತ್ತು ಸಾಗರದ ಮೇಲೆ ಅವಲಂಬಿತವಾಗಿದೆ ಅಂತ ನಾನು ಆಗಲೇ ಹೇಳಿದೆ. ನೋಡಿ, ಇದು ಭೂಖಂಡ ಅಥವಾ ಸಾಗರದ ಪ್ರದೇಶಗಳಿಂದ ಸಂಯೋಜನೆಗೊಂಡಿದೆ, ಅದು ಕ್ರಸ್ಟ್ ಅಂತಕ್ಕಂಥ. ಹಾಗಾದರೆ ಇದರ ಗುಣಲಕ್ಷಣಗಳೇನಪ್ಪ ಅಂತಂದರೆ, ಇದು ಪ್ರಕೃತಿಯಲ್ಲಿ ಬಹಳ ದುರ್ಬಲವಾಗಿರ್ತಕ್ಕಂಥದ್ದು. ಯಾವುದು? ಈ ಕ್ರಸ್ಟ್ ಪದರ. ನೋಡಿ, ಹಾಗಾದರೆ ಈ ಅಪ್ಪರ್ ಕ್ರಸ್ಟು ಮತ್ತು ಈ ಲೋಯರ್ ಕ್ರಸ್ಟಲ್ಲಿ ಏನಪ್ಪ ವ್ಯತ್ಯಾಸಗಳು ಅಂತಂದರೆ, ನೋಡಿ, ಯಾವ ಭಾಗದಲ್ಲಿ ಇವು ಭೂಪ್ರದೇಶ ಮತ್ತು ಸಾಗರಗಳಲ್ಲಿ ಇವು ವ್ಯತ್ಯಾಸಗಳನ್ನು ಕಂಡುಬರ್ತಕ್ಕಂಥದ್ದು. ಯಾವುದು? ಈ ಅಪ್ಪರ್ ಕ್ರಸ್ಟು ಮತ್ತು ಲೋಯರ್ ಕ್ರಸ್ಟ್ನಲ್ಲಿ ನಾವು ಸಾಗರ ಮತ್ತು ಭೂಖಂಡಗಳ ಪ್ರದೇಶದಲ್ಲಿ ಅದ್ರಿಗೂ ಗಾತ್ರದಲ್ಲಿ ಮುಖ್ಯವಾಗಿ ವ್ಯತ್ಯಾಸ ಕಂಡುಬರ್ತಕ್ಕಂಥ. ಒಂದು 30 ಅಥವಾ 60 ಕಿಲೋಮೀಟರ್ ಅಪ್ಪರ್ ಕ್ರಸ್ಟ್ ಕಂಡುಬರ್ತಕ್ಕಂಥದ್ದು, 5 ಅಥವಾ 10 ಕಿಲೋಮೀಟರ್ ಲೋಯೆಸ್ಟ್ ಕ್ರಸ್ಟ್ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇದರ ಸರಾಸರಿ ಆಳ ಎಷ್ಟು ಬರುತ್ತಪ್ಪ ಅಂತಂದರೆ, ಈ ಕ್ರಸ್ಟ್ನ ಸರಾಸರಿ ಆಗಬಾಳ ನೋಡಿ, ಇದು ಸರಾಸರಿಯಾಗಿರ್ತಕ್ಕಂಥ ಕ್ರಸ್ಟ್ನ ಆಳವು 60 ಕಿಲೋಮೀಟರ್ಗಳಷ್ಟು ನಮಗೆ ಕಂಡುಬರ್ತಕ್ಕಂಥ. ಹಾಗಾದರೆ ನೋಡಿ, ನಾವು ಭೂಕವಚದ ಒಂದು ಸಾಮಾನ್ಯ ಲಕ್ಷಣದ ಮೇಲೆ ನಾವು ಸಾಗರಿಕ ಮತ್ತು ಭೂಕವಚಗಳ 2 ಭಾಗಗಳಾಗಿ ವಿಂಗಡಿಸ್ತೀವಿ. ತದನಂತರ ನೋಡಿ, ಈಗ ಭೂಕವಚವು ಯಾವ ಯಾವ ಶಿಲೆಗಳೊಂದಿಗೆ ನಾವು ಸಂಯೋಜನೆಗೊಂಡಿದೆ ಅಂತ ಮೊದಲು ನೋಡ್ತಾ ಬರೋಣ. ನೋಡಿ, ನಾವು ವಾಸಕ್ಕಂಥ ಭೂಕವಚವು ಅಗ್ನಿಶಿಲೆ ಅಥವಾ ಪ್ರೈಮರಿ ರಾಕ್ಸ್ ಅಂತ ನಾವು ಮೊನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಅಗ್ನಿಶಿಲೆ ಕಂಡುಬರ್ತಕ್ಕಂಥ. ನೆಕ್ಸ್ಟು ಪದರುಶಿಲೆ ಅಂತಂದರೆ ಸೆಡಿಮೆಂಟರಿ ರಾಕ್ಸ್ ಅಂತಕ್ಕಂಥದ್ದು ನಮ್ಮ ಭೂಕವಚದಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರ ರೂಪಾಂತರ ಕವಚ ಅಥವಾ ಸೆಡಿಮೆಂಟರಿ ರಾಕ್ಸ್ಗಳು ಅಲ್ಲಿ ಕಂಡುಬರ್ತಕ್ಕಂಥದ್ದು. ಇವು ಭೂಮಿಯ ಅಪ್ಪರ್ ಕ್ರಸ್ಟಲ್ಲಿ ಅಥವಾ ಕ್ರಸ್ಟಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಶಿಲೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ತದನಂತರ ನೋಡಿ, ಈಗ ಸ್ವಲ್ಪ ಡೆಪ್ತ್ ಆಗಿ ನೋಡೋಣ. ಈಗ ಕ್ರಸ್ಟ್ನಲ್ಲಿ ಮೊದಲನೇದಾಗಿ ಭೂಕವಚದ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಇದು ಈ ಭೂಕವಚ ಅಥವಾ ಅಪ್ಪರ್ ಲೇಯರ್ ಆಫ್ ಕ್ರಸ್ಟ್ ಬಗ್ಗೆ ನೋಡ್ತಾ ಬರೋಣ. ಇದು ಭೂಮಿಯ ಅತ್ಯಂತ ಮೇಲ್ಪದವಾಗಿರ್ತಕ್ಕಂಥದ್ದು. ನೋಡಿ, ಇದು ಭೂಮಿಯ ಅತ್ಯಂತ ಮೇಲಿನ ಪದರವಾಗಿದ್ದು ಸಾಗರ ಕವಚಕ್ಕಿಂತ ಹೆಚ್ಚು ದಪ್ಪವಾಗಿರ್ತಕ್ಕಂಥದ್ದು. ಯಾವುದು? ಅಪ್ಪರ್ ಲೇಯರ್ ಆಫ್ ಕ್ರಸ್ಟು ಲೋಯರ್ ಲೆವೆಲ್ ಕ್ರಸ್ಟ್ಗಿಂತ ಹೆಚ್ಚಾಗಿ ದಪ್ಪ ಇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಭೂಕವಚದ ಸರಾಸರಿ ದಪ್ಪ 30 ಕಿಲೋಮೀಟರ್ಗಳಿರ್ತದಂತೆ. ಆದರೆ ಸಾಗರಿಕ ಕವಚದ ಸರಾಸರಿ ದಪ್ಪ 5 ಕಿಲೋಮೀಟರ್ಗಳಷ್ಟು ಇರ್ತಕ್ಕಂಥದ್ದು. ಹಾಗಾದರೆ ನೋಡಿ, ಆಗಲೇ ನಾನು ಹೇಳಿದೆ, ಭೂಖಂಡದ ಕವಚದ ಪರ್ವತಗಳ ತಳಭಾಗದಲ್ಲಿ ಸುಮಾರು 60 ಕಿಲೋಮೀಟರ್ಗಳಷ್ಟು ಈ ಅಪ್ಪರ್ ಲೇಯರ್ ಕ್ರಸ್ಟ್ ಇರ್ತಕ್ಕಂಥದ್ದು. ತದನಂತರ ನೋಡಿ, ಈಗ ಭೂಕವಚದ ಮೇಲಿನ ಭಾಗವನ್ನು ನಾವು ಸಿಯಾಲ್ ಅಂತಕ್ಕಂಥ ಕರಿತೀವಿ. ಹಾಗಾದರೆ ಏನಪ್ಪ ಈ ಸಿಯಾಲ್? ಎಕ್ಸಾಂಪಲ್ ಕೇಳ್ತಾನೆ ಅಂತಂದರೆ, ಭೂಮಿಯ ಯಾವ ಒಂದು ವಲಯದಲ್ಲಿ ಸಿಯಾಲ್ ಎಂಬತಕ್ಕಂಥ ಭಾಗ ಕಂಡುಬರುತ್ತೆ ಅಥವಾ ಸಿಯಾಲ್ ಅಂತಂದರೆ ಏನಂತ ಕರೀತಾನೆ? ನೋಡಿ, ನಾವು ಆಗಲೇ ತಾನೇ ಡಿಸ್ಕಷನ್ ಮಾಡಿದ್ವಿ, ಭೂಮಿಯಲ್ಲಿ ಅಂತರಾಳದಲ್ಲಿ ಯಾವ ಯಾವ ಖನಿಜಗಳು ಬರ್ತವೆನ್ನ ಅದ್ರ ಮೇಲೆ ನಾವು ಭೂಮಿಯ ಅಂತರಾಳವನ್ನು ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ. ನೋಡಿ, ಸಿಯಾಲ್ ಅಂತಂದರೆ SI ಅಂದರೆ ಸಿಲಿಕಾನ್ ಅಂತಕ್ಕಂಥದ್ದು, AL ಅಂದರೆ ಅಲ್ಯೂಮಿನಿಯಂ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೋಡಿ, ಈ ಪದರದ ಪ್ರಮುಖವಾದ ಲಕ್ಷಣಗಳನ್ನು, ಇದು ಭೂಮಿಯ ಅಂತರಾಳದ ಪದರಗಳಲ್ಲಿ ಅತ್ಯಂತ ಹಗುರವಾದ ಪದರವಾಗಿದ್ದು. ಯಾವುದು? ಅಪ್ಪರ್ ಲೋಯರ್ ಆಫ್ ಕ್ರಸ್ಟ್ ಅಂತಕ್ಕಂಥದ್ದು ಬಹಳ ಹಗುರವಾದ ಪದರವಾಗಿರ್ತಕ್ಕಂಥ. ನೋಡಿ, ಇದರ ಅಧಿಕ ಸಾಂದ್ರತೆಯು ಸಾಗರ ಕವಚದ ಮೇಲೆ ತೇಲ್ತದೆ. ನೋಡಿ, ಇದರ ಡೆನ್ಸಿಟಿ ಸಾಗರಿಕ ಕವಚದ ಮೇಲೆ ಈ ಪ್ಲೇಟ್ ಟೆಕ್ಟಾನಿಕ್ಸ್ಗಳು ಯಾವ ರೀತಿ ಮ್ಯಾಂಟಲ್ ಪದರದ ಎಸ್ತನೋಸ್ಫಿಯರ್ ಮೇಲೆ ತೇಲ್ತಾವೋ ಅದೇ ರೀತಿ ಇದು ಕೂಡ ತೇಲ್ತಕ್ಕಂಥದ್ದು. ತದನಂತರ ಇದರ ಸರಾಸರಿ ಸಾಂದ್ರತೆ ಅಥವಾ ಡೆನ್ಸಿಟಿ ತೂಕ ಎಷ್ಟಪ್ಪ ಅಂತಂದರೆ
2.7 ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಇರ್ತಕ್ಕಂಥದ್ದು. ಯಾವುದು? ಅಪ್ಪರ್ ಕ್ರಸ್ಟ್ನ ಲೋಯರ್ 2.7 ಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಇರ್ತಕ್ಕಂಥದ್ದು. ತದನಂತರ ಆಯಿತಾ, ಈಗ ನಾವು ಸಾಗರಿಕ ಕವಚದ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಈಗ ಸಾಗರಿಕ ಕವಚ ನೋಡಿ, ನಾವು ಭೂಮಿಯ ಮೇಲ್ಭಾಗವನ್ನು ಅಪ್ಪರ್ ಕ್ರಸ್ಟ್ ನೋಡಿ, ಈಗ ಭೂಮಿಯ ಸೆಕೆಂಡ್ ಲೇಯರನ್ನು ನಾವು ಸಾಗರಿಕ ಕವಚಗಳಂತ ಕರಿತೇವೆ. ಇದರ ದಪ್ಪ ಅಥವಾ ಎಷ್ಟು ಬರ್ತಕ್ಕ, ಇದರ ಥಿಕ್ನೆಸ್ ಎಷ್ಟು ಬರ್ತಪ್ಪ ಅಂತಂದರೆ 5 ಕಿಲೋಮೀಟರ್ಗಳಿಂದ 10 ಕಿಲೋಮೀಟರ್ ಇದು ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ಈಗ ಭೂಮಿಯ ಅಪ್ಪರ್ ಲೆವೆಲ್ ಲೇಯರು ಸಿಯಾಲ್ ಕಂಡು ಬರ್ತಕ್ಕ. ಹಾಗಾದರೆ ಈ ಸಾಗರದ ಲೆವೆಲ್ದಲ್ಲಿ ನಾವು ಏನು ನೋಡ್ಬರ್ತೀವಪ್ಪ ಅಂತಂದರೆ, ಈ ಸಾಗರಿಕ ಕವಚದಲ್ಲಿ ನಾವು ಸೀಮಾ ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ಸೀಮಾ ಅಂತಂದರೆ ಏನಪ್ಪ ಅಂತಂದರೆ ಎಸ್ ಅಂತಂದರೆ ಇದು ಸಿಲಿಕಾ ಮತ್ತು ಮೆಗ್ನೀಷಿಯಮನ್ನು ನಾವು ನೋಡ್ತಕ್ಕಂಥದ್ದು. ಮುಖ್ಯವಾಗಿ ಎಕ್ಸಾಮಲ್ಲಿ ಕೇಳ್ತಾನೆ. ಹಾಗಾದರೆ ಸೀಮಾ ಅಂತಂದ್ರೆ ಏನು ಅಂತಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಮ್ ಕಂಡು ಬರ್ತಕ್ಕಂಥ. ಸರ್ ನೀವು ಕೇಳ್ಬೋದು, ಸರ್ ಸಿಲಿಕಾನ್ ಎಲ್ಲದರಲ್ಲೂ ಕಂಡು ಬರ್ತದೆ. ನೋಡಿ, ಎಲ್ಲಿ ಪದರು ಶಿಲೆ ಅಥವಾ ಗಟ್ಟಿಯಾದ ಭಾಗಗಳು ಕಂಡು ಬರ್ತಕ್ಕಂಥವು ಭೂಮಿಯ ಅಂತರಾಳದಲ್ಲಿ ಅಲ್ಲಿ ಸಿಲಿಕಾನ್ ಪ್ರೆಸೆಂಟ್ ಇರ್ತಕ್ಕಂಥದ್ದು. ತದನಂತರ ನೋಡಿ, ಈ ಒಂದು ಸಾಗರಿಕ ಕವಚದ ಸಾಂದ್ರತೆ ಎಷ್ಟಪ್ಪ ಅಂತಂದರೆ 2.95 ಗ್ರಾಮ್ ಸೆಂಟಿಮೀಟರ್ ಪರ್ ಸ್ಕ್ವೇರ್. ನೋಡಿ, ಇದರ ಡೆನ್ಸಿಟಿ 2.95 ಗ್ರಾಮ್ ಸೆಂಟಿಮೀಟರ್ ಸ್ಕ್ವೇರ್ ಇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇದರ ಸಾಂದ್ರತೆ ಡೆನ್ಸಿಟಿ ನೋಡ್ತಾ ಬಂತಂದರೆ ಯಾವುದ್ರದ್ದು? ಈ ಸೀಮಾ ವಲಯದ್ದು ಸಾಗರದ ನೆಲದ ಮೇಲೆ ಇದು ರಚನೆಯನ್ನು ಹೊಂದಿರತಕ್ಕಂಥದ್ದು. ಮುಖ್ಯವಾಗಿ ಇದು ಸಿಯಾಲ್ಗಿಂತ ಅಧಿಕ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು. ಕೇಳಬಹುದು ಎಕ್ಸಾಮಲ್ಲಿ, ಸಿಯಾಲು ಮತ್ತು ಸೀಮಾದಲ್ಲಿ ಅತ್ಯಧಿಕ ಸಾಂದ್ರತೆ ಹೊಂದಿರತಕ್ಕಂಥ ಪದರ ಯಾವುದಪ್ಪ ಅಂತಂದರೆ ನಾವು ಸೀಮಾ ಅಂತಕ್ಕಂಥ ನೋಡ್ತಕ್ಕಂಥದ್ದು. ಹಾಗಾದರೆ ಈಗ ನಾವು ಭೂಮಿಯ ಕ್ರಸ್ಟ್ ಬಗ್ಗೆ ನೋಡ್ತಾ ಬಂದ್ವಿ. ಈಗ ಮುಖ್ಯವಾಗಿ ಭೂಮಿಯ ಕ್ರಸ್ಟ್ನಲ್ಲಿ ನಾವು ಪ್ರಮುಖವಾದಂತಹ ಎಲಿಮೆಂಟ್ಸ್ಗಳನ್ನು ನೋಡ್ತೀವಿ. ಹಾಗಾದರೆ ಯಾವ ಯಾವ ಒಂದು ಧಾತುಗಳು ಅಥವಾ ಯಾವ ಯಾವ ಮಿನರಲ್ಸ್ಗಳು ಯಾವ ಯಾವ ಒಂದು ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಮುಖ್ಯವಾಗಿ ನೋಡಿ, ಆಮ್ಲಜನಕ ಒಟ್ಟು ಆಕ್ಸಿಜನ್ ಇರ್ತಕ್ಕಂಥದ್ದು 46.6 ಇರ್ತಕ್ಕಂಥದ್ದು. ಇಷ್ಟು ಪರ್ಸೆಂಟ್ ನಾವು ಕ್ರಸ್ಟ್ನಲ್ಲಿ ನೋಡ್ತಕ್ಕಂಥದ್ದು. ನೆಕ್ಸ್ಟು ಸಿಲಿಕಾನು 27.7 ಇರ್ತಕ್ಕಂಥದ್ದು. ತದನಂತರ ಅಲ್ಯೂಮಿನಿಯಮ್ಮು 8.1 ಇರ್ತಕ್ಕಂಥದ್ದು. ತದನಂತರ ಫೆರ್ರಸ್ ಕಬ್ಬಿಣ ಇರ್ತಕ್ಕಂಥದ್ದು 5.0 ಇರ್ತಕ್ಕಂಥದ್ದು. ತದನಂತರ ಕ್ಯಾಲ್ಸಿಯಮ್ಮು ನೋಡಿ, ಇದು 3.6% ಇರ್ತಕ್ಕಂಥದ್ದು. ನೆಕ್ಸ್ಟು ಸೋಡಿಯಂ ಅಥವಾ Na ಇದು 2.8% ಇರ್ತಕ್ಕಂಥದ್ದು. ನೆಕ್ಸ್ಟು ಪೊಟ್ಯಾಷಿಯಮ್ ಅಥವಾ ಕೆ ಇದು 2.6% ಇರ್ತಕ್ಕಂಥ. ನೆಕ್ಸ್ಟು ಮೆಗ್ನೀಷಿಯಮ್ ಇರ್ತಕ್ಕಂಥದ್ದು ಇದು 1.5 ಇರ್ತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಈ ಭೂಮಿಯ ಕ್ರಸ್ಟ್ನಲ್ಲಿ ಕಂಡು ಬರ್ತಕ್ಕಂಥ ಎಲಿಮೆಂಟ್ಸ್ ಅಥವಾ ಮಿನರಲ್ಸ್ಗಳನ್ನು ಅರೇಂಜ್ಡ್ ಅಥವಾ ಅವುಗಳ ಪ್ರತಿಶತವನ್ನು ಆರೋಹಣದಲ್ಲಿ ಅಥವಾ ಅವರೋಹಣದಲ್ಲಿ ಬರೀರಿ ಅಂತ ಕೇಳ್ತಾನೆ, ಗುರುತಿಸಿ ಅಂತ ಕೇಳ್ತಾನೆ. ನೋಡಿ, ಇದನ್ನು ನಾವು ಟೇಬಲ್ ಬಹಳ ಇಂಪಾರ್ಟೆಂಟು, ನೋಡ್ಕೊಳ್ರಿ. ಮೊದಲನೇದಾಗಿ ಈಗ ನಾವು ಭೂಕವಚದಲ್ಲಿ ನೋಡಿದ್ವಿ. ಹಾಗಾದರೆ ಇದೇ ಭೂಕವಚದಲ್ಲಿ 12 ವಲಯಗಳು ಕಂಡು ಬರ್ತಕ್ಕಂಥದ್ದು. ಹಾಗಾದರೆ ಈ ವಲಯಗಳನ್ನು ನಾವು ಮೊದಲಾಗಿ ನೋಡ್ತಾ ಇದು ಕಾರ್ನಾಡ್ ವಲಯ. ಹಾಗಾದರೆ ಈ ಕಾರ್ನಾಡ್ ವಲಯದ ಪ್ರಮುಖವಾದ ಅಂಶಗಳು ಏನಪ್ಪ ಅಂತಂದರೆ ನೋಡಿ, ಇದು ಸಿಯಾಲ್ ಮತ್ತು ಸೀಮಾ ಪದರಗಳನ್ನು ನಡುವೆ ಇದು ಕಂಡುಬರ್ತಕ್ಕಂಥ. ನಾವು ಆಗ್ಲೇ ಹೇಳಿದೆ, ಸಿಯಾಲ್ ಮೊದಲು ಕಂಡುಬರ್ತಕ್ಕಂಥದ್ದು, ನೆಕ್ಸ್ಟು ಸೀಮಾ ಕಂಡುಬರ್ತದೆ. ಆ ಒಂದು ವಲಯದಲ್ಲಿ ನೋಡಿ ಏನಪ್ಪ ಅಂತಂದರೆ ಸಾಗರದ ವಲಯ ಅಥವಾ ಭೂಕವಚದ ಮೇಲ್ವಲಯ ಮತ್ತು ಸಾಗರದ ವಲಯ, ಸಿಯಾಲ್ ಮತ್ತು ಸೀಮಾಗಳ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ವಲಯ ಯಾವುದಪ್ಪ ಅಂತಂದರೆ ಕಾರ್ನಾಡ್ ವಲಯ. ನೋಡಿ, ಎಕ್ಸಾಮಲ್ಲಿ ಬಹಳ ರಿಪೀಟ್ ಆಗಿದೆ. ನೋಡಿ ಏನಪ್ಪ ಅಂತಂದರೆ ಕಾರ್ನಾಡ್ ವಲಯವು ಕಾರ್ನಾಡ್ ಸೀಮಾ ವಲಯ ಈ ಕೆಳಕಂಡ ಯಾವ ಪದರಗಳ ಮಧ್ಯೆ ಕಂಡುಬರ್ತದೆ ಅಂತ ಕೇಳ್ತಾರೆ. ತದನಂತರ ಮೆಹರೋಸೋವಿಕ್ ವಲಯ. ನೋಡಿ, ಇದು ಮೆಹರೋಸೋವಿಕ್ ವಲಯ. ಹಾಗಾದರೆ ಮೆಹರೋಸೋವಿಕ್ ವಲಯಗಳು ಇದು ಯಾವ ಯಾವ ಪದರಗಳ ಮಧ್ಯ ಕಂಡುಬರ್ತಕ್ಕಪ್ಪ ಅಂತಂದರೆ ನೋಡಿ, ಇದು ಭೂಕವಚ ಮತ್ತು ಮ್ಯಾಂಟಲ್ಗಳ ನಡುವೆ ಕಂಡುಬರ್ತಕ್ಕಂಥ. ಏನಪ್ಪ ಅಂತಂದರೆ ಕ್ರಸ್ಟು ಮತ್ತು ಮ್ಯಾಂಟಲ್ಗಳ ಮಧ್ಯೆ ನಾವು ಈ ಮೆಹರೋಸೋವಿಕ್ ವಲಯವನ್ನು ನೋಡ್ತಕ್ಕಂಥದ್ದು. ಈಗ ಕ್ರಸ್ಟನ್ನು ನೋಡಿದ್ವಿ, ಈಗ ಮ್ಯಾಂಟಲನ್ನು ನೋಡ್ತಾ ಬರೋಣ. ನೋಡಿ, ಇದನ್ನು ನಾವು ಮ್ಯಾಂಟಲ್ ಅಂತೀವಿ, ಕನ್ನಡದಲ್ಲಿ ನಿಲುವಂಗಿ ಅಂತಕ್ಕಂಥ ಕರಿತಕ್ಕಂಥದ್ದು. ಹಾಗಾದರೆ ನೋಡಿ, ಈ ಮ್ಯಾಂಟಲ್ ಅಂದರೆ ಏನಪ್ಪ ಅಂತಂದರೆ ಭೂಮಿಯ ಅಂತರಾಳದಲ್ಲಿನ ಕವಚದ ಒಳಭಾಗವನ್ನು ನಾವು 2ನೇ ಭಾಗವನ್ನು ಮ್ಯಾಂಟಲ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಭೂ ಅಂತರಾಳದಲ್ಲಿನ ಕವಚದ 2ನೇ ಪದರವನ್ನು ನಾವು ಮ್ಯಾಂಟಲ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ
ಇದು ಎಷ್ಟು ಡಿಸ್ಟೆನ್ಸಿಂದ ಎಷ್ಟು ಡಿಸ್ಟೆನ್ಸ್ವರೆಗೆ ಭೂಮಿ ಅಂತರಾಳದಲ್ಲಿ ಈ ಒಂದು ಮ್ಯಾಂಟಲ್ ಪದರ ಆವರಿಸಿದೆಯಪ್ಪ ಅಂತಂದರೆ ನೋಡಿ, ಇದು 60 ಕಿಲೋಮೀಟರ್ನಿಂದ 2900 ಕಿಲೋಮೀಟರ್ವರೆಗೆ ಇದರ ಆಳವನ್ನು ಈ ಮ್ಯಾಂಟಲ್ ಪದರ ವಿಸ್ತರಿಸಕ್ಕಂಥದ್ದು. ಹಾಗಾದರೆ ಇದರ ಡೆನ್ಸಿಟಿ ಸಾಂದ್ರತೆ ಎಷ್ಟಪ್ಪ ಅಂತಂದರೆ 3.3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ನೀವು ಕೇಳ್ಬೋದು, ಈಗ ಯಾಕೆ ಬರ್ತಾ 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 ಡೆನ್ಸಿಟಿ ಜಾಸ್ತಿ ಆಗ್ತಿದಪ್ಪ ಅಂತಂದರೆ, ಬರ್ತಾ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗದ ಕಾರಣದಿಂದ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗೋದ್ರಿಂದ ಅಲ್ಲಿ ತೂಕ ಜಾಸ್ತಿ ಆಗುತ್ತೆ. ನಾವು ಭೂಮಿಯಿಂದ ಅಂತರಾಳಕ್ಕೆ ಹೋದಂಗೆ ನಮ್ಮ ತೂಕ ಜಾಸ್ತಿ ಆಗ್ತಕ್ಕಂಥದ್ದು. ತದನಂತರ ನೋಡಿ, ಹಾಗಾದರೆ ಇಲ್ಲಿ ಈ ಒಂದು ವಲಯದಲ್ಲಿ ಖನಿಜಗಳು ಅಥವಾ ಮಿನರಲ್ಸ್ಗಳು ಯಾವ ಒಂದು ಸ್ಥಿತಿಯಲ್ಲಿರ್ತಾವಪ್ಪ ಅಂತ ನಾವು ನೋಡ್ತಾ ಬರೋಣ. ನೋಡಿ, ಈ ಒಂದು ಮ್ಯಾಂಟಲ್ ವಲಯದಲ್ಲಿ ಅಧಿಕ ಉಷ್ಣಾಂಶದಿಂದ ವಸ್ತುಗಳು ಭಾಗಶಃ ದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿರ್ತವೆ. ನೋಡಿ, ಮ್ಯಾಂಟಲ್ ಮೇಲ್ಪದರದಲ್ಲಿ ಭಾಗಶಃ ದ್ರವಗಳಲ್ಲಾದರೂ ಇರ್ತಕ್ಕಂಥದ್ದು ಅಥವಾ ಶಿಲಾಪಾಕದಲ್ಲಿ ಇರ್ತಕ್ಕಂಥ ನಾವು ನೋಡ್ತಕ್ಕಂಥದ್ದು. ಹಾಗಾದರೆ ನೋಡಿ, ಈ ಒಂದು ಮ್ಯಾಂಟಲ್ಗಳು ಅಥವಾ ಈ ಮ್ಯಾಂಟಲ್ ಪದರ ಯಾವ ಖನಿಜಗಳಿಂದ ಸಂಯೋಜನೆಗೊಂಡಿದೆಯಪ್ಪ ಅಂತ ನಾವು ಮುಖ್ಯವಾಗಿ ನೋಡ್ತಾ ಬಂದರೆ, ಇದು ಈ ಮ್ಯಾಂಟಲ್ನ ವಲಯ ನೋಡ್ತಾ ಬಂದು ಇದು ಕಠಿಣ ಶಿಲೆಗಳಂತ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಅಥವಾ ಆಲಿವೈನ್ ಖನಿಜಗಳಿಂದ ಇದು ಸಂಯೋಜನೆಗೊಂಡಿದೆ. ಎಕ್ಸಾಮಲ್ಲಿ ಕೇಳ್ತೇನೆ ಏನಪ್ಪ ಅಂತಂದರೆ, ಮ್ಯಾಂಟಲ್ ಪದರವು ಈ ಕೆಳಗಿನ ಯಾವ ಪದರಗಳಿಂದ ಸಂಯೋಜನವನ್ನಗೊಂಡಿದೆ ಅಂತ ಕೇಳಿದರೆ ನಾವು ಮೊದಲಾಗಿ ಮೆಗ್ನೀಷಿಯಂ ಅಥವಾ ಕಬ್ಬಿಣವನ್ನು ಆನ್ಸರ್ ಮಾಡ್ತಕ್ಕಂಥದ್ದು. ಹಾಗಾದರೆ ಈಗ ಮ್ಯಾಂಟಲ್ಗಳನ್ನು ನಾವು 2 ಭಾಗವಾಗಿ ವಿಂಗಡಿಸ್ತೀವಿ. ಒಂದು ಮ್ಯಾಂಟಲ್ನ ಮೇಲ್ಪದರ, ತದನಂತರ ಮ್ಯಾಂಟಲ್ನ ಕೆಳಪದರ. ನಾವು ಮ್ಯಾಂಟಲ್ನ ಮೇಲ್ಪದರವನ್ನು ಏಸ್ತನೋಸ್ಪಿಯರ್ ಅಂತಕ್ಕಂಥ ಕರಿತಕ್ಕಂಥದ್ದು, ತದನ ಒಂದನ್ನು ಮ್ಯಾಂಟಲ್ನ ಕೆಳಪದರಗಳನ್ನು ಮೆಸೋಸ್ಪಿಯರ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈಗ ಮ್ಯಾಂಟಲ್ನ ಮೇಲ್ಪದರವನ್ನು ನೋಡ್ತಕ್ಕಂಥದ್ದು. ನೋಡಿ, ಈ ಭಾಗವನ್ನು ನಾವು ಮ್ಯಾಂಟಲ್ನ ಅಂತ ಕರಿತಕ್ಕಂಥದ್ದು. ನೋಡಿ, ಇದು ಮ್ಯಾಂಟಲ್ನ ಮೇಲ್ಭಾಗವಾದಂಥ ಏಸ್ತನೋಸ್ಪಿಯರ್. ನೋಡಿ, ಹಾಗಾದರೆ ಈ ವಲಯದಲ್ಲಿ ಪ್ರಮುಖವಾಗಿ ನಾವು ಯಾವ ಅಂಶಗಳನ್ನು ನೋಡ್ತಕ್ಕಂಥದ್ದು ಮತ್ತು ಭೂಮಿಯ ಮೇಲೆ ಭೂಮಿಯ ಒಳಗೆ ಆಗ್ತಕ್ಕಂಥ ಯಾವ ರೀತಿಯ ಪರಿಸ್ಥಿತಿಗಳಲ್ಲಿ ಈ ವಲಯ ಏನು ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಅಂತ ಈಗ ಅಧ್ಯಯನವನ್ನು ನಾವು ಮಾಡ್ತಾ ಬರೋಣ. ಮೊದಲನಾಗಿ ನೋಡಿ, ಈಗ ಈ ಏಸ್ತನೋಸ್ಪಿಯರ್ ಬಗ್ಗೆ ಅಧ್ಯಯನ ಮಾಡೋಣ ಅಥವಾ ಮ್ಯಾಂಟಲ್ನ ಮೇಲ್ಪದರವನ್ನು ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಇದು ಮ್ಯಾಂಟಲ್ನ ಹೊರಪದರ ಆಗಿರ್ತಕ್ಕಂಥದ್ದು. ನಾವು ಇದನ್ನು ಏಸ್ತನೋಸ್ಪಿಯರ್ ಅಂತಕ್ಕಂಥ ಕರಿತೀವಿ. ನೋಡಿ, ಹಾಗಾದರೆ ಇದು ಯಾವ ಸ್ಥಿತಿಯಲ್ಲಿದೆಯಪ್ಪ ಈ ಏಸ್ತನೋಸ್ಪಿಯರ್ ಅಂತಕ್ಕಂಥದ್ದು ಅಂತಂದರೆ, ಇದು ಭಾಗಶಃ ಶಿಲಾಪಾಕದ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಯಾವುದು ಈ ಒಂದು ಮ್ಯಾಂಟಲ್ನ ಮೇಲ್ಪದರ ಒಂದು ಏಸ್ತನೋಸ್ಪಿಯರು ಶಿಲಾದ್ರವ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ತದನಂತರ ನೋಡಿ, ಇದು ಯಾವ ಒಂದು ಪದರಗಳನ್ನು ಒಳಗೊಂಡಿದಪ್ಪ ಈ ಏಸ್ತನೋಸ್ಪಿಯರ್ ಅಂತಂದರೆ, ನೋಡಿ, ಇದು ನಾವು ಆಗಲೇ ಹೇಳಿದ್ವಿ ಏನಪ್ಪ ಅಂತ, ಇದು ಶಿಲಾಪಾಕದ ಮುಖ್ಯದ ಮೂಲವಾಗಿರ್ತಕ್ಕಂಥ. ನೋಡಿ, ಹಾಗಾದರೆ ಇದು ಲಿಥೋಸ್ಪಿಯರಿಕ್ ಪ್ಲೇಟ್ಗಳು ಅಥವಾ ಕಾಂಟಿನೆಂಟ್ ಪ್ಲೇಟ್ಗಳ ಚಲಿಸುವ ಪದರ. ನೋಡಿ, ಲಿಥೋಸ್ಪಿಯರಿಕ್ ಪ್ಲೇಟು ಅಥವಾ ಕಾಂಟಿನೆಂಟಲ್ ಪ್ಲೇಟ್ ಅಂತಂದರೆ ಇವು ಮ್ಯಾಂಟಲ್ನ ಮೇಲ್ಪದರದಲ್ಲಿ ಭೂಮಿಯ ಖಂಡಗಳ ಒಂದು ಪ್ಲೇಟ್ ಆಗಿರ್ತಕ್ಕಂಥ. ಇವು ಮ್ಯಾಂಟಲ್ನ ಮೇಲ್ಪದರ. ನೋಡಿ, ಆಗಲೇ ನಾವು ಹೇಳಿದ್ವಿ ಏನಪ್ಪ ಅಂತಂದರೆ, ಈ ಏಸ್ತನೋಸ್ಪಿಯರ್ಗಳಲ್ಲಿ ಶಿಲಾಪಾಕದಲ್ಲಿರ್ತಕ್ಕಂಥ ಈ ಒಂದು ಪದರದ ಮೇಲೆ ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ತೇಲ್ತಾ ಇರ್ತವೆ. ಈ ತೇಲ್ತಕ್ಕಂಥ ಒಂದು ಕಾರಣಗಳು ಮುಖ್ಯವಾಗಿ ನಾವು ಈ ಏಸ್ತನೋಸ್ಪಿಯರ್ ಮೇಲೆ ಕಂಡುಬರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಆಗಲೇ ನಾವು ಡಿಸ್ಕಷನ್ ಮಾಡೋದು ಏನಪ್ಪ ಅಂತಂದರೆ, ಭೂಮಿಯ ಅಂತರಾಳವನ್ನು ನಾವು ಯಾವ್ಯಾವ ರೀತಿಯಿಂದ ಅಧ್ಯಯನ ಮಾಡೋದು. ನೋಡಿ, ಸುನಾಮಿಗಳಿಂದ ಅಥವಾ ಭೂಕಂಪನಗಳಿಂದ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ನೋಡಿದ್ವಿ. ಹಾಗಾದರೆ ನೋಡಿ, ಮುಖ್ಯವಾಗಿ ಇಲ್ಲಿ ನಾವು ಭೂಮಿಯ ಮೇಲೆ ಆಗ್ತಕ್ಕಂಥ ಭೂಮಿಯ ಲ್ಯಾಂಡ್ಸ್ಲೈಡ್ಗಳ ವ್ಯತ್ಯಾಸ ಅಥವಾ ಭೂಕಂಪನಗಳನ್ನು ನಾವು ನೋಡ್ತಕ್ಕಂಥದ್ದು ಮತ್ತು ಜ್ವಾಲಾಮುಖಿಗಳನ್ನು ನೋಡ್ತಕ್ಕಂಥ. ಹಾಗಾದರೆ ನೋಡಿ, ಈ ಏಸ್ತನೋಸ್ಪಿಯರ್ನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ ಮತ್ತು ಏಸ್ತನೋಸ್ಪಿಯರಲ್ಲಿರ್ತಕ್ಕಂಥ ಶಿಲಾಪಾಕದ ಕಾರಣದಿಂದ ಭೂಮಿಯ ಮೇಲ್ಗಡೆ ವ್ಯತ್ಯಾಸಗಳನ್ನು ಉಂಟಾಗ್ತವೆ. ಈ ಒಂದು ಕಾರಣದಿಂದ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಜನ್ಮವನ್ನು ಪಡಿತಕ್ಕಂಥ. ನೋಡಿ, ನಾವು ಜ್ವಾಲಾಮುಖಿಗಳ ಕ್ಲಾಸಲ್ಲಿ ಏನಪ್ಪ ನೋಡಿದ್ವಿ ಅಂತಂದರೆ, ಮ್ಯಾಂಟಲ್ನ ಮೇಲ್ಪದ ಏಸ್ತನೋಸ್ಪಿಯರ್ನಲ್ಲಿ ಶಿಲಾಪಾಕವಾಗಿ ಇರ್ತಕ್ಕಂಥದ್ದು. ಇದು ಅತಿ ಹೆಚ್ಚು ಪ್ರೆಷರ್ಗೊಂಡು ಅತಿ ಹೆಚ್ಚು ಬಿಸಿಯಾಗಿರ್ತಕ್ಕಂಥದ್ದು ಮಿನರಲ್ಸ್ಗಳೆಲ್ಲ ಕರಿ. ಇದು ಭೂಮಿಯ ಮೇಲ್ಪದರವಾದ ಕ್ರಸ್ಟ್ನಲ್ಲಿ ದುರ್ಬಲವಾದ ಪದರವನ್ನು ಹುಡುಕ್ತಿರುತ್ತೆ. ಆ ಒಂದು ಪದರದಲ್ಲಿ ಭೂಮಿ ಆ ಶಿಲಾಪಾಕ ಹೊರಗೆ ಬಂದು ಲಾವಾ ಆಗಿರ್ತಕ್ಕಂಥದ್ದು. ಅದು ನೋಡಿ, ಭೂಕಂಪನ ಮತ್ತು ಜ್ವಾಲಾಮುಖಿಗಳು ಮುಖ್ಯವಾಗಿ ಯಾವ ಪದರದಿಂದ ಉತ್ಪತ್ತಿ ಆಗ್ತವೆ ಅಂತಂದರೆ, ಮ್ಯಾಂಟಲ್ನ ಮೇಲ್ಪದರವಾದಂಥ ಏಸ್ತನೋಸ್ಪಿಯರಲ್ಲಿ ಮುಖ್ಯವಾಗಿ ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟು
ಈಗ ಮ್ಯಾಂಟಲ್ನ ಮೇಲ್ಪದರವನ್ನು ನೋಡಿದ್ವಿ. ಈಗ ಮ್ಯಾಂಟಲ್ನ ಕೆಳಪದರ ಅಥವಾ ಮೇಸೋಸ್ಪಿಯರನ್ನು ನೋಡ್ತಾ ಬರೋಣ. ನೋಡಿ, ಮ್ಯಾಂಟಲ್ನ ಕೆಳಪದರವಾಗಿದ್ದು ಇದನ್ನು ಮೇಸೋಸ್ಪಿಯರ್ ಅಂತ ನಾವು ಕರಿತಕ್ಕಂಥ. ಹಾಗಾದರೆ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ಇದು ಘನ ರೂಪದಲ್ಲಿ ಇರ್ತಕ್ಕಂಥದ್ದು. ತದನಂತರ ನೋಡಿ, ಮ್ಯಾಂಟಲ್ನ ಪ್ರಮುಖ ಸೀಮಾ ವಲಯಗಳನ್ನು ನೋಡ್ತಾ ಬರೋಣ. ಹಾಗಾದರೆ ಮ್ಯಾಂಟಲ್ನಲ್ಲಿ ಯಾವ ಪದರವು ಎಸ್ತನೋಸ್ಪಿಯರ್ ಮತ್ತು ಮೇಸ್ತನೋಸ್ಪಿಯರನ್ನು ಸಪರೇಷನ್ ಮಾಡುತ್ತಪ್ಪ ಅಂತಂದರೆ ಮುಖ್ಯವಾಗಿ ನಾವು ಮ್ಯಾಂಟಲ್ನಲ್ಲಿ ರೆಪಿಟಿಷನ್ ವಲಯ. ನೋಡಿ, ಮ್ಯಾಂಟಲ್ನಲ್ಲಿ ಅಲ್ಲಿ ಸಿಯಾಲ ಮತ್ತು ಸೀಮವನ್ನು ಕಾರ್ನಾಡ್ ವಲಯ ಸಪ್ರೇಟ್ ಮಾಡ್ತಕ್ಕಂಥದ್ದು. ಆದರೆ ಮ್ಯಾಂಟಲ್ನಲ್ಲಿ ಎಸ್ತನೋಸ್ಪಿಯರ್ ಮತ್ತು ಮೇಸ್ತನೋಸ್ಪಿಯರನ್ನು ಈ ರೆಪಿಟಿಷನ್ ವಲಯ ಅಂತಕ್ಕಂಥದ್ದು ಇದು ಸಪರೇಷನ್ ಮಾಡ್ತಕ್ಕಂಥದ್ದು. ನೋಡಿ, ಇದು ಎಸ್ತನೋಸ್ಪಿಯರ್ ಮತ್ತು ಮೇಸೋಸ್ಪಿಯರ್ಗಳ ನಡುವೆ ಈ ರೆಪಿಟೇಷನ್ ವಲಯ ಕಂಡುಬರ್ತಕ್ಕಂಥದ್ದು. ತದನಂತರ ನೋಡಿ, ಗುಟೆನ್ಬರ್ಗ್ ಅಥವಾ ಓಲ್ಡ್ ಹ್ಯಾಮ್ ಸೀಮಾ ವಲಯ. ನೋಡಿ, ಗುಟೆನ್ಬರ್ಗ್ ಮತ್ತು ಓಲ್ಡ್ ಹ್ಯಾಮ್ ಸೀಮಾ ವಲಯ ಇದು ನೋಡಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳ ಮಧ್ಯೆ ಕಂಡುಬರ್ತಕ್ಕಂಥದ್ದು. ನೋಡಿ, ಅಲ್ಲಿ ಕ್ರಸ್ಟು ಮತ್ತು ಮ್ಯಾಂಟಲ್ನ ಮಧ್ಯ ಮೆಹೆರೋಸೋಬಿಕ್ ವಲಯ ಅಂತಕ್ಕಂಥ ಕಂಡುಬರ್ತಕ್ಕಂಥ. ಆದರೆ ಇಲ್ಲಿ ಮ್ಯಾಂಟಲ್ಲು ಮತ್ತು ಕೇಂದ್ರಗಳು ಅಥವಾ ಕೋರ್ಗಳ ಮಧ್ಯ ಗುಟೆನ್ಬರ್ಗ್ ಅಥವಾ ಓಲ್ಡ್ ಹ್ಯಾಮ್ ಸೀಮಾ ವಲಯ ಕಂಡುಬರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ಫೋಕಸ್ ಮಾಡ್ಕೊಂಡು ನೀವು ನೋಡ್ಕೋಬೇಕು. ತದನಂತರ ಕೇಂದ್ರಗೋಳ. ನೋಡಿ, ಈಗ ಕೋರ್ಗಳನ್ನು ನೋಡ್ತೀವಿ, ಮುಖ್ಯವಾಗಿ ಕೇಂದ್ರಗೋಳ. ನೋಡಿ, ಇದು ಕೇಂದ್ರಗೋಳ. ನೋಡಿ, ಇದನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತಂದರೆ ಇದು ಔಟರ್ ಕೋರ್, ಇದು ಇನ್ನರ್ ಕೋರ್, ಇದು ನೋಡಿ ಇದು ಔಟರ್ ಕೋರ್, ಇದು ಇನ್ನರ್ ಕೋರ್. ನಾವು ಈ ರೀತಿ ಭೂಮಿಯ ಒಳಕೇಂದ್ರವನ್ನು ನಾವು ಡಿವೈಡ್ ಮಾಡ್ತಕ್ಕಂಥದ್ದು. ಈಗ ಮುಖ್ಯವಾಗಿ ನಾವು ಕೋರ್ಗಳನ್ನು ನೋಡ್ತಾ ಬರೋಣ. ಇದು ನೋಡಿ, ಹಾಗಾದರೆ ಇದು ಭೂಮಿಯ ಅಂತರಾಳದಲ್ಲಿ ಎಷ್ಟು ದೂರ ಆವರಿಸಿದೆಯಪ್ಪ ಅಂತಂದರೆ ಈ ಕೋರ್ ಭಾಗ ನೋಡಿ, ಇದು ಭೂಮಿಯ ಅಂತರಾಳದ ಇದು ಒಳಪದರ ಆಗಿರ್ತಕ್ಕಂಥ. ಇದು ಭೂಮಿಯ ಮೇಲಿನಿಂದ 6371 ಕಿಲೋಮೀಟರ್ವರೆಗೂ ನೋಡಿ 2900 ಕಿಲೋಮೀಟರ್ವರೆಗೂ ಮ್ಯಾಂಟಲ್ನ ಭಾಗ ಹಬ್ಬಿರ್ತಕ್ಕಂಥ. ತದನಂತರ 2900ರಿಂದ 6371 ಕಿಲೋಮೀಟರ್ವರೆಗೆ ಈ ಒಂದು ಭೂಮಿಯ ಕೇಂದ್ರಗಳು ಅಥವಾ ಕೋರ್ ಭಾಗ ಹಬ್ಬಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ವಲಯದಲ್ಲಿ ನಾವು ಯಾವ ಒಂದು ಮಿನರಲ್ಸ್ ಅಥವಾ ಖನಿಜಗಳನ್ನು ನೋಡ್ಬೋದು ಮುಖ್ಯವಾಗಿ ಅಂತಂದರೆ ನೋಡಿ, ಈ ಕೇಂದ್ರಗೋಳದಲ್ಲಿ ನಾವು ನಿಕ್ಕಲನ್ನು ನೋಡ್ಬೋದು. ಕಬ್ಬಿಣವಾದ ವಸ್ತುಗಳು ಪ್ರಧಾನವಾಗಿ ಇದನ್ನು ನಿಫೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಮೊದಲನೇ ವಲಯವನ್ನು ಸಿಯಾಲು ಮತ್ತು ಸೀಮಾ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಈ ಕೊನೆಯ ವಲಯನ ನಾವು ನಿಫೆ ಅಂತಕ್ಕಂಥ ಕರಿತೇವೆ. ನೀವು ಕೇಳಬಹುದು, ಏನು ಈ ನಿಫೆ ಅಂತಂದರೆ ನೋಡಿ, ಎನ್ ಐ ಅಂದರೆ ಇದು ನಿಕ್ಕಲ್ ಅಂತ. ತದನಂತರ FE ಅಂದರೆ ಫೆರ್ರಸ್ ಅಂತ. ನೋಡಿ, ಅಂತಂದರೆ NI ಅಂದರೆ ನಿಕ್ಕಲ್, FE ಅಂದರೆ ಫೆರ್ರಸ್ ಅಥವಾ ಕಬ್ಬಿಣ ಅಂತಕ್ಕಂಥ. ನೋಡಿ, ಹಾಗಾದರೆ ಇದರ ಡೆನ್ಸಿಟಿ ಎಷ್ಟಪ್ಪ ಅಂತಂದರೆ ಇದರ ಸರಾಸರಿ ಸಾಂದ್ರತೆ ಎಷ್ಟಪ್ಪ ಅಂದರೆ 5.5 ಇಂದ 11 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್. ನೀವು ಕೇಳ್ಬೋದು, ಅದೇ ನಾನು ಆಗಲಿ ತಾನೇ ಹೇಳಿದೆ, ಭೂಮಿಯ ಒಳಗಡೆ ಬರ್ತಾ ಉಷ್ಣತೆ ಹೆಚ್ಚಾಗಿ, ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗಿ ಭೂಮಿಯ ತೂಕ ಅಥವಾ ಭೂಮಿಯ ಮಾಸ ಜಾಸ್ತಿ ಆಗ್ತಕ್ಕಂಥದ್ದು. ತದನಂತರ ನೋಡಿ, ಮೊದಲನೇದಾಗಿ ಈ ಒಂದು ಕೋರ್ನ ಭಾಗದಲ್ಲಿ ಹೊರ ಕೇಂದ್ರಗೋಳವನ್ನು ನಾವು ಮುಖ್ಯವಾಗಿ ನೋಡ್ತಾ ಬರೋಣ. ನೋಡಿ, ಇದು ಕೇಂದ್ರಗೋಳದ ಹೊರಗಿನ ಪದರವಾಗಿದ್ದು ಕಠಿಣ ಶಿಲಾ ಪದಾರ್ಥಗಳನ್ನು ಒಳಗೊಂಡಿದೆ. ನೋಡಿ, ಈ ಭೂಮಿಯ ಮೇಲ್ಭಾಗವು ಅತ್ಯಂತ ಗಟ್ಟಿ ಅಥವಾ ಕಠಿಣ ಶಿಲಾ ಪದಾರ್ಥಗಳನ್ನು ಇದು ಹೊಂದಿರತಕ್ಕಂಥದ್ದು. ನೋಡಿ, ಹಾಗಾದರೆ ಇದು ಕಠಿಣ ಶಿಲಾ ಪದಾರ್ಥಗಳು ಅಥವಾ ಎಲಿಮೆಂಟ್ಸ್ಗಳು ಅಥವಾ ಒಂದು ಖನಿಜಗಳನ್ನು ಹೊಂದಿರತಕ್ಕಂಥ. ಆದರೆ ಈ ಭೂಮಿಯ ಕೋರ್ನ ಮೇಲ್ಭಾಗದಲ್ಲಿ ಬಹಳಷ್ಟು ಪದಾರ್ಥಗಳು ಶಿಲಾಪಾಕದ ರೂಪದಲ್ಲಿರುತ್ತೆ. ನೋಡಿ, ಈ ಕೋರ್ನ ಮೇಲ್ಭಾಗದಲ್ಲಿ ಗಟ್ಟಿಯಾಗಿದ್ದರೂ ಸಹ ಬಹಳಷ್ಟು ಒಂದು ಎಲಿಮೆಂಟ್ಸ್ಗಳು ಅಥವಾ ಪದಾರ್ಥಗಳು ಶಿಲಾ ರೂಪದಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಇದು ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಇದು ನಿಜವಾದ ದ್ರವ ರೂಪವಾಗಿರುವ ಭೂಮಿಯ ಏಕೈಕ ಪದರವಾಗಿದೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ವಲಯವು ಭೂಮಿಯ ಏಕೈಕ ದ್ರವ ಪದರವಾಗಿದೆ ಅಂತ ಕೇಳಿದರೆ ನಾವು ಭೂ ಕೇಂದ್ರದ ಹೊರ ವಲಯವನ್ನು ನಾವು ಆಪ್ಷನ್ನ ಟಿಕ್ ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ
ಭೂಮಿಯಲ್ಲಿ ಇದರಿಂದ ಒಂದು ಕೊಡುಗೆ ಏನಪ್ಪ, ಭೂಮಿಗೆ ಅಥವಾ ಭೂಮಿಯ ಅಂತರಾಳದಿಂದ ಭೂಮಿಗೆ ಏನು ಒಂದು ಕೊಡುಗೆ ಅಂತಂದರೆ ನೋಡಿ, ಇದಲ್ಲದೆ ಅದರ ಚಲನೆಯು ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸಲು ಕಾರಣವಾಗಿ. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ, ಭೂಮಿಯ ಅಂತರಾಳದ ಈ ಕೆಳಗಿನ ಯಾವ ವಲಯದ ಚಲನೆಯಿಂದ ಭೂಮಿಯ ಕಾಂತಿ ಕ್ಷೇತ್ರಕ್ಕೆ ಉತ್ಪಾದಿಸಲು ಬಹಳ ಮುಖ್ಯವಾಗಿ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಅಂತಂದರೆ ಭೂಮಿಯ ಕೋರ್ನ ಔಟರ್ ಮೋಸ್ಟ್ ಲೇಯರ್ ಅಥವಾ ಭೂಮಿಯ ಕೇಂದ್ರಗೋಳದ ಮೇಲ್ಭಾಗ ಭೂಮಿಯ ಕಾಂತಿ ಕ್ಷೇತ್ರಕ್ಕೆ ಬಹಳ ಉತ್ಪಾದನೆಯಾಗಲು ಕಾರಣವನ್ನು ಆಗ್ತಕ್ಕಂಥದ್ದು. ನೋಡಿ ಇದು ಎಷ್ಟಪ್ಪ ಅಂತಂದರೆ 2900ರಿಂದ 4980 ಕಿಲೋಮೀಟರ್ ಒಳಗೆ ಈ ಕೇಂದ್ರದ ಔಟರ್ ಮೋಸ್ಟ್ ಲೇಯರ್ ಹೊರ ಕೇಂದ್ರ ಗೋಳದ ಕವಚ ಹಬ್ಬಿರ್ತಕ್ಕಂಥ 2900ರಿಂದ 4980 ಕಿಲೋಮೀಟರ್ವರೆಗೆ ಇದು ಹಬ್ಬಿರ್ತಕ್ಕಂಥ. ಈಗ ಔಟರ್ ಮೋಸ್ಟ್ ಲೇಯರ್ ಆಫ್ ಕೋರ್ ನೋಡಿ, ಈಗ ಇನ್ನರ್ ಲೇಯರ್ ಆಫ್ ಕೋರ್ಗಳನ್ನು ನೋಡ್ತಾ ಬರೋಣ. ಮೊದಲನೇಗೆ ನೋಡಿ, ಒಳಕೇಂದ್ರಗೋಳ. ಇದು ಭೂಮಿಯ ಒಳಕೇಂದ್ರಗೋಳದಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗಾದರೆ ಇದು ಯಾವ ರೀತಿಯ ಒಂದು ಪರಿಸ್ಥಿತಿಯನ್ನು ಹೊಂದಿದೆ ಅಂತಂದರೆ, ಇದು ಹೈಯೆಸ್ಟ್ ಹೀಟ್ ಹೊಂದಿರತಕ್ಕಂಥದ್ದು, ಅಧಿಕ ಉಷ್ಣಾಂಶಗಳನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಹೈಯೆಸ್ಟ್ ಪ್ರೆಷರನ್ನು ಇದು ಹೊಂದಿರತಕ್ಕಂಥದ್ದು. ಯಾವುದು? ಭೂಮಿಯ ಇನ್ನರ್ ವಲಯ ಆದಂಥ ಈ ಕೋರು ಬಹಳ ಒಂದು ಒತ್ತಡವನ್ನು, ಪ್ರೆಷರನ್ನು ಹೊಂದಿರತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಒಂದು ವಲಯದಲ್ಲಿ ವಸ್ತುಗಳು ಯಾವ ರೀತಿ, ಯಾವ ಪರಿಸ್ಥಿತಿ, ಯಾವ ಸ್ಥಿತಿಯಲ್ಲಿದ್ದಾವಪ್ಪ ಅಂತಂದರೆ, ಇಲ್ಲಿ ಹೆಚ್ಚಿನ ವಸ್ತುಗಳು ಘನ ರೂಪದಲ್ಲಿ ಇರ್ತಕ್ಕಂಥದ್ದು. ಯಾವುದು? ಭೂಮಿಯ ಒಳ ಕೇಂದ್ರಗೋಳದಲ್ಲಿ ವಸ್ತುಗಳು ಘನ ರೂಪದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಭೂಮಿಯ ಘನಗೋಳವೆಂತಲೂ ಕರೀತಾರೆ. ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವ ಒಂದು ವಲಯವನ್ನು ಭೂಮಿಯ ಅಂತರಾಳದಲ್ಲಿ ಘನಗೋಳವೆಂದು ಕರೀತಾರಪ್ಪ ಅಂತಂದರೆ, ಭೂಮಿಯ ಅತ್ಯಂತ ಒಳಕೇಂದ್ರಗೋಳವನ್ನು ನಾವು ಭೂಮಿಯ ಘನಗೋಳ ಅಂತ ಕರೀತಕ್ಕಂಥ. ಹಾಗಾದರೆ ಇಲ್ಲಿ ನಾವು ಎಷ್ಟು ಉಷ್ಣಾಂಶವನ್ನು ನೋಡ್ತೀನಿ. ನಾನು ಆಗಲೇ ತಾನೇ ಹೇಳಿದೆ ಏನಪ್ಪ ಅಂದರೆ, ಭೂಮಿ ಆಳ ಹೋದಂಗೆ ಪ್ರೆಷರ್ ಜಾಸ್ತಿಯಾಗಿ ಅಲ್ಲಿ ಹೀಟ್ ಜನರೇಟ್ ಆಗಿ ಬಹಳ ಉಷ್ಣಾಂಶತೆಯಿಂದ ಕೂಡಿರ್ತಕ್ಕಂಥ. ಹಾಗೆ ಭೂಮಿಯ ಒಳಕೇಂದ್ರಗೋಳದಲ್ಲಿ ನಾವು ಸರಾಸರಿ ಉಷ್ಣ ಎಷ್ಟಿರ್ತಪ್ಪ ಅಂದರೆ 2900 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಕೇಳ್ತಾನೆ, ಭೂಮಿಯ ಅಂತರಾಳದ ಅಥವಾ ಒಳಕೇಂದ್ರದ ಭಾಗದಲ್ಲಿ ಈ ಕೆಳಗಿನ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಿಂದ ಕೂಡಿರ್ತಪ್ಪ ಅಂತಂದರೆ 2900 ಡಿಗ್ರಿ ಸೆಂಟಿಮೀಟರ್ಗಳಷ್ಟು ಇದು ಹೀಟ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟು ಇದರ ಒಂದು ಆಳ 4980 ಕಿಲೋಮೀಟರಿಂದ 6371 ಕಿಲೋಮೀಟರ್ ಒಳಗೆ ಈ ಭೂಮಿಯ ಒಳಕೇಂದ್ರದ ಗೋಳ ಆವರಿಸಿರ್ತಕ್ಕಂಥದ್ದು. ತದನಂತರ ನೋಡಿ, ಈಗ ಈ ಒಳಕೇಂದ್ರಗೋಳವನ್ನು ಯಾವ ಭೂಮಿಯ ಈ ಕೋರ್ನ ಹೊರಕೇಂದ್ರಗೋಳ ಮತ್ತು ಹೊರಕೇಂದ್ರಗಳನ್ನು ಯಾವ ಕೇಂದ್ರಗಳು ಸಪರೇಷನ್ ಮಾಡ್ತಾವಪ್ಪ ಅಂತ ಮೊದಲಾಗಿ ನೋಡ್ತಾ ಬರೋಣ. ನೋಡಿ, ಇದನ್ನು ಬೆಹಮನ್ ವಲಯ ಅಥವಾ ಬುಲೆನ್ ವಲಯ, ಟ್ರಾನ್ಸಿಷನ್ ಸೀಮಾ ವಲಯವು ಹೊರಕೇಂದ್ರಗೋಳ ಮತ್ತು ಒಳಕೇಂದ್ರಗೋಳಗಳ ನಡುವೆ ಕಂಡುಬರ್ತಕ್ಕಂಥದ್ದು. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ವಲಯಗಳು ಕೋರ್ ಭಾಗ ಅಥವಾ ಭೂಮಿಯ ಅಂತರಾಳದ ಒಳಭಾಗದ ಕೇಂದ್ರಗಳನ್ನು 2 ಭಾಗಗಳಾಗಿ ವಿಭಜಿಸ್ತವಪ್ಪ ಅಂತಂದರೆ, ಒಂದು ಬೆಹಮನ್ ವಲಯ, ತದನಂತರ ಅಥವಾ ಬುಲೆನ್ ವಲಯ ಅಥವಾ ಟ್ರಾನ್ಸಿಷನ್ ವಲಯ. ನೋಡಿ, ಈ 3 ಹೆಸರುಗಳಿಂದ ಕೇಳ್ತಾನೆ. ಈ 3 ಹೆಸರುಗಳು ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಪ್ಪ ಅಂತಂದರೆ, ಈ 3 ಹೆಸರುಗಳನ್ನು ಎಕ್ಸಾಮಲ್ಲಿ ನಾವು ನೆನ್ಪಿಟ್ಕೋಬೇಕು. ಯಾಕಂತಂದರೆ ಅವನು ಈ 3 ಹೆಸರಲ್ಲಿ ಯಾವ್ದು ಕೇಳ್ತಾನೋ ಗೊತ್ತಿಲ್ಲ. ಹಾಗಾಗಿ ನಾವು ಈ 3 ಹೆಸರನ್ನು ನಾವು ನೆನ್ಪಿಟ್ಕೊಳ್ಳೋದು ನಮಗೆ ಬಹಳ ಈಸಿ ಆಗ್ತಕ್ಕಂಥದ್ದು. ನೋಡಿ, ಈ 3 ವಲಯ ಭೂಮಿಯ ಕೋರಾದಂಥ ಔಟರ್ ಮೋಸ್ಟ್ ಲೇಯರು ಮತ್ತು ಇನ್ನರ್ ಮೋಸ್ಟ್ ಲೇಯರ್ನ ಸಪರೇಷನ್ ಮಾಡ್ತಕ್ಕಂಥದ್ದು. ಇಲ್ಲಿಗೆ ಈ ಭೂಮಿಯ ಅಂತರಾಳದ ಭಾಗಗಳು ನಾವು ನೋಡಿದ್ವಿ. ಇಲ್ಲಿಗೆ ಕ್ಲಾಸು ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.